ನಿಮ್ಮ ಮನೆಯಲ್ಲಿ ಬಳಸುವ ಹಿಮಾಲಯ ಬೇಬಿ ಪ್ರಾಡಕ್ಟ್ಸ್ ಹಿಂದೆ ಇರುವ ಕಂಪನಿ ಎಷ್ಟು ದೊಡ್ಡದು ಗೊತ್ತಾ? ಜಗತ್ತಿನ 100ಕ್ಕೂ ಹೆಚ್ಚು ದೇಶಗಳಲ್ಲಿ ವ್ಯಾಪಾರ ಮಾಡುತ್ತಿರುವ ಭಾರತೀಯ ಕಂಪನಿ ಇದು. ಹೌದು, ನಮ್ಮ ಮನೆಯಲ್ಲಿ ಕಾಣುವ ಹಿಮಾಲಯ ಬೇಬಿ ಸೋಪ್, ಬೇಬಿ ಲೋಷನ್, ಬೇಬಿ ಪೌಡರ್, ಬೇಬಿ ಶಾಂಪೂ ಹಿಂದೆ ಸಾವಿರಾರು ಕೋಟಿ ರೂಪಾಯಿಗಳ ವ್ಯವಹಾರ ನಿರ್ಮಿಸಿರುವ ಭಾರತೀಯ ವೆಲ್ನೆಸ್ ಸಾಮ್ರಾಜ್ಯ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸಿನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ನಮಗೆ ಹಿಮಾಲಯ ಬೇಬಿ ಅಂದ್ರೆ ಬೇಬಿ ಕೇರ್ ಪ್ರಾಡಕ್ಟ್, ಆದರೆ ಜಗತ್ತಿಗೆ ಆಯುರ್ವೇದ ಪ್ಲಸ್ ಸೈನ್ಸ್ ಅನ್ನ ಒಟ್ಟುಗೂಡಿಸಿದ ಭಾರತೀಯ ವೆಲ್ನೆಸ್ ಬ್ರ್ಯಾಂಡ್. ಇದರ ಹಿಂದೆ ಇರುವ ಕಂಪನಿ ಹಿಮಾಲಯ ವೆಲ್ನೆಸ್ ಕಂಪನಿ. ಈ ಕಂಪನಿಯನ್ನ 1930ರಲ್ಲಿ ಮೊಹಮ್ಮದ್ ಮನಾಲ್ ಸ್ಥಾಪಿಸಿದರು. ಅವರ ಗುರಿ ಒಂದೇ, ಪ್ರಕೃತಿಯ ಔಷಧೀಯ ಶಕ್ತಿಯನ್ನ ಜಗತ್ತಿಗೆ ತಲುಪಿಸಬೇಕು ಅನ್ನೋದು. ಈ ಚಿಂತನೆಯಿಂದ ಆರಂಭವಾದ ಸಂಸ್ಥೆ ಇವತ್ತು 100ಕ್ಕೂ ಹೆಚ್ಚು ದೇಶಗಳಲ್ಲಿ ತನ್ನ ಉತ್ಪನ್ನಗಳನ್ನ ಮಾರಾಟ ಮಾಡ್ತಾ ಇದೆ. ಆದ್ರೆ ಹಿಮಾಲಯ ಬೇಬಿ ಪ್ರಾಡಕ್ಟ್ಸ್ ಗೆದ್ದದ್ದು ಕೇವಲ ಸೋಪ್ ಅಥವಾ ಲೋಷನ್ ಮಾರಾಟ ಮಾಡಿ ಅಲ್ಲ, ಪೋಷಕರ ನಂಬಿಕೆಯಿಂದ ಗೆದ್ದಿದೆ. ಮಗುವಿನ ಚರ್ಮ ತುಂಬಾ ಸೂಕ್ಷ್ಮ, ಆದ್ದರಿಂದ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್, ಜೆಂಟಲ್ ಕೇರ್, ಡರ್ಮಟಾಲಜಿ ಟೆಸ್ಟೆಡ್ ಪ್ರಾಡಕ್ಟ್ಸ್ ಇವೇ ಹಿಮಾಲಯ ಬೇಬಿ ಯಶಸ್ಸಿನ ಪ್ರಮುಖ ಕಾರಣಗಳು. ಆದ್ದರಿಂದ ಹಿಮಾಲಯ ಬೇಬಿ ಕೇವಲ ಒಂದು ಪ್ರಾಡಕ್ಟ್ ಅಲ್ಲ, ಕಂಪ್ಲೀಟ್ ಬೇಬಿ ಕೇರ್ ಬ್ರ್ಯಾಂಡ್. ಆದರೆ ಈ ಜರ್ನಿ ಸುಲಭವಾಗಿರಲಿಲ್ಲ. ಮಾರ್ಕೆಟ್ನಲ್ಲಿ ಜಾನ್ಸನ್ ಸೇರಿದಂತೆ ಅನೇಕ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳು ತೀವ್ರ ಸ್ಪರ್ಧೆಯನ್ನ ನೀಡಿದವು. ಆಗ ಹಿಮಾಲಯ ಒಂದೇ ಬೇಬಿ ಸೋಪ್ಗೆ ಸೀಮಿತವಾಗಲಿಲ್ಲ. ಬೇಬಿ ಸೋಪ್, ಬೇಬಿ ಲೋಷನ್, ಬೇಬಿ ಆಯಿಲ್, ಬೇಬಿ ಪೌಡರ್, ಹೀಗೆ ಮಗು ಹುಟ್ಟಿದ ದಿನದಿಂದ ಬೆಳೆಯುವವರೆಗೂ ಬೇಕಾಗುವ ಬಹುತೇಕ ಎಲ್ಲ ಉತ್ಪನ್ನಗಳನ್ನು ಒಂದೇ ಬ್ರ್ಯಾಂಡ್ನ ಅಡಿ ನೀಡಿತು. ಅದೇ ಕಸ್ಟಮರ್ ಲಾಯಲ್ಟಿ ಹೆಚ್ಚಿಸಲು ಪ್ರಮುಖ ಕಾರಣವಾಯಿತು. ಇಲ್ಲಿ ಪ್ರತಿಯೊಬ್ಬ ಉದ್ಯಮಿ ಕಲಿಯಬೇಕಾದದ್ದು ಒಂದೇ, ಒಂದು ಪ್ರಾಡಕ್ಟ್ ಮಾರಿದ ನಂತರ ಕಸ್ಟಮರ್ಸ್ ಅನ್ನ ಬಿಡಬೇಡಿ. ಗ್ರಾಹಕರು ಸಂಪೂರ್ಣ ಪ್ರಮಾಣದಲ್ಲಿ ನಿಮ್ಮ ಬ್ರ್ಯಾಂಡ್ ಜೊತೆ ಇರುವಂತೆ ಅವರಿಗೆ ಬೇಕಾಗುವ ಎಲ್ಲಾ ಸೊಲ್ಯೂಷನ್ಗಳನ್ನ ನೀಡಿ. ಆಗ ಒಂದೇ ಸೇಲ್ ಅಲ್ಲ, ಹಲವಾರು ವರ್ಷಗಳ ಬಿಸ್ನೆಸ್ ನಿಮ್ಮದಾಗುತ್ತೆ. ಹಿಮಾಲಯ ಬೇಬಿ ಪ್ರಾಡಕ್ಟ್ ಕೇವಲ ಬೇಬಿ ಕೇರ್ ಪ್ರಾಡಕ್ಟ್ಸ್ ಮಾರಲಿಲ್ಲ, ಪೋಷಕರ ನಂಬಿಕೆಯನ್ನ ಗಳಿಸಿದೆ. ಅದೇ ಇವತ್ತು ಅದನ್ನ ಭಾರತದಿಂದ ಜಗತ್ತಿಗೆ ಬೆಳೆದ ಅತ್ಯಂತ ವಿಶ್ವಾಸಾರ್ಹ ಬೇಬಿ ಕೇರ್ ಬ್ರ್ಯಾಂಡ್ಗಳಲ್ಲಿ ಒಂದಾಗಿಸಿದೆ. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.